ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈಗಾಗಲೇ ನಾವು 4 ವರದಿಗಳನ್ನು ಮಾಡಿದ್ದೇವೆ. ನಕಲಿ ವೈದ್ಯರನ್ನ ಯಾವ ರೀತಿ ಬಂಧನ ಮಾಡಬೇಕು, ನಕಲಿ ವೈದ್ಯರ ಯಾರು, BHMS BAMS ಸೇರಿದಂತೆ ಅನೇಕರು ಈ KPMA ಆ್ಯಕ್ಟನ್ನು ಪಾಲಿಸದೆ ಇವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಡ ರೋಗಿಗಳ ಜೊತೆ ಚೆಲ್ಲಾಟವನ್ನು ಆಡ್ತಾಯಿದ್ದಾರೆ, ಹೈ ಡೋಸನ್ನು ಕೊಡ್ತಾಯಿದ್ದಾರೆ. ಅಂಥವ್ರನ್ನ ಕಡಿವಾಣ ಹಾಕ್ಬೇಕಂತೇಳಿ ಈಗ DHO ಕಚೇರಿ ಏನು ಅಧಿಕಾರಿ ಇತ್ತು ಅದನ್ನು ಕಸಿಕೊಂಡು DC ಹೊಣೆಗಾರನ ಮಾಡಿದ್ದಾರೆ. ಅಂದರೆ ಮಾಸ್ಟರ್ ಚೋಕ್. ಸರ್ಕಾರ ಈಗ ಹೊಸ ನಿಯಮ ಅಂತದೆ, ಏನಾದರೂ ಆದರೆ DC ಹೊಣೆ, ನೀವೇ ನೇರವಾಗಿ ಮಾಡಬೇಕು, ನೀವು ತನಿಖಾ ತಂಡವನ್ನು ರಚನೆ ಮಾಡಿ ನೀವೇ ರೇಡ್ ಮಾಡಬೇಕು, ಅಥವಾ ADHಗೆ ಅಲ್ಲಿ ನೀವು ಪರಿಶೀಲನೆಗೆ ವರದಿಯನ್ನು ಕಳಿಸ್ಬೋದು. ಈಗೇನಾಗಿದೆ, ಸರ್ಕಾರ 1456 ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿದೆ ಇಡೀ ರಾಜ್ಯದ ತುಂಬ. ಹಾಗೆ ನೋಡಿದ್ರೆ 5000ಕ್ಕಿಂತ ಹೆಚ್ಚು ಸಿಗ್ತಾರೆ. ಅದರ DHಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ, ಆಯುಷ್ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಈ ಸಮಸ್ಯೆಗಿದೆ. ಹಾಗಾದ್ರೆ ಇಲ್ಲಿ ಸರ್ಕಾರ ಏನು ಪ್ಲ್ಯಾನ್ ಇದೆ ಅಂತಂದ್ರೆ, ನಕಲಿ ವೈದ್ಯರನ್ನ ಕಂಡುಹಿಡಬೇಕು, ಇವರಿಗೆ ಶಿಕ್ಷೆ ಪ್ರಮಾಣವನ್ನು ಹೆಚ್ಚು ಮಾಡಬೇಕಂತ. ಹಾಗೆ ನೋಡಿದರೆ ಕಳೆದ 2-3 ವರ್ಷದಿಂದ ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಇದೆ. 5 ಲಕ್ಷ ರೂಪಾಯಿ ದಂಡ ಇದ್ದರೂ ಕೂಡ 1 ಲಕ್ಷ ಕಟ್ಕೊಳ್ತಾ ಇದ್ದಾರೆ. 50,000, 20,000, 25,000 ತಮಗೆ ಮನ ಬಂದಂತೆ. ಯಾಕಂದ್ರೆ ತಿದ್ದುಪಡಿ ಕಾಯ್ದೆಯನ್ನು ಇವರು DHO ಅಧಿಕಾರಿಗಳು, ಆಯುಷ್ ಅಧಿಕಾರಿಗಳು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಇವರೇನು ಲಿಸ್ಟ್ ಕೊಟ್ಟಿರ್ತಾರೆ ಅದ ಲಿಸ್ಟ್ ಫೈನಲ್ ಅಂತ ತಿಳ್ಕೊಂಡಿರ್ತಾರೆ DC ಅವರು. ಅವರೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಬೆಳಗಾವಿ ಜಿಲ್ಲೆ ಕೇವಲ 18 ಜನ ನಕಲಿ ವೈದ್ಯರನ್ನ ಕಂಡುಹಿಡಿದ್ದಾರೆ, ಯಾರಿಗೂ ಶಿಕ್ಷೆ ಆಗಿಲ್ಲ. 2 ಖಾನಾಪುರ ಈ ಕೋರ್ಟಲ್ಲಿ ಪ್ರಕರಣಗಳು ದಾಖಲಾಗಿವೆ. ಆದರೆ ಎಲ್ಲರಿಗೆ ದಂಡ ಎಷ್ಟಿದೆ? 20,000, 25,000, 50,000, 1 ಲಕ್ಷ ಅಷ್ಟೇ. ಉಳಿದವ್ರನ್ನ ಹೆಂಗೆ ಬಿಟ್ಟರು? ಅದನ್ನು ತಡೆಗಟ್ಟಬೇಕಂತ ಮಾಸ್ಟರ್ ಚೋಕ್ ಶಾಶ್ವತವಾಗಿ ಇದಕ್ಕೆ ಬ್ರೇಕ್ ಬೀಳಬೇಕು ಅಂತೇಳಿ ಇದನ್ನು ಫೇಕ್ ಡಾಕ್ಟ್ರನ್ನ ಕಂಡುಹಿಡಲಿಕ್ಕೆ ಇದನ್ನು ಸರ್ಕಾರದವ್ರು ತಂದಿದ್ದಾರೆ. ಈಗಾಗಲೇ DHO ಕಚೇರಿಯಲ್ಲಿ ಈಗಾಗಲೇ 623 ವೈದ್ಯರನ್ನು ಗುರುತಿಸಲಾಗಿದೆ ಇಡೀ ರಾಜ್ಯ ತುಂಬೆಲ್ಲ. 163 ಜನರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. 193 ಆಸ್ಪತ್ರೆಗಳನ್ನು ಬಂದ್ ಮಾಡಿದ್ದಾರೆ. ಆಸ್ಪತ್ರೆ ಅಂದರೆ ಕ್ಲಿನಿಕ್. ಇವ್ರೇನು ಮಾಡ್ತಾರೆ ಅಂದರೆ, ಇಂಗ್ಲೀಷ್ ಔಷಧ ಕೊಡ್ತಾರೆ, ನಂತರ ಚುಚ್ಚುಮದ್ದು ಕೊಡ್ತಾರೆ, ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ, ಹೊರಗೆ ಅವರೇ ಔಷಧಗಳನ್ನು ಇಟ್ಕೊಂಡಿರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಏನು ನಕಲಿ ವೈದ್ಯರಿದ್ದರೆ ನಮಗೆ ನೀವು ತಿಳಿಸ್ಬೋದು, ನಾವು ವರದಿ ಮಾಡ್ತೇವೆ. ಯಾಕಂದರೆ ಈಗಾಗಲೇ 2 ಮೇಲೆ ವರದಿ ಮಾಡಿದ್ದೀವಿ ನಾವು. ಇಬ್ಬರಿಗೂ ದಂಡ ಆಗಿದೆ. 1 ಲಕ್ಷ ರೂಪಾಯಿ ಇಬ್ಬರಿಗೂ ಕೂಡ ದಂಡ ಆಗಿದೆ. ನಂತರ ಇನ್ನೂ 2 ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು ಆಗ್ರಹವನ್ನು ಮಾಡಿದ್ದೇವೆ. ಒಟ್ಟಾರೆ ಇಡೀ ಗುಪ್ತಚರ ಇಲಾಖೆ ಏನು ಮಾಡಿದೆ ಅಂದರೆ 1456 ಜನರನ್ನು ಬಚಾವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಒಬ್ಬರನ್ನ ನೇಮಿಸಿಬಿಟ್ಟಿದ್ದಾರೆ. ಇನ್ನು ನಂತರ 142 ಕ್ಲಿನಿಕ್ಗಳನ್ನು ಜಪ್ತು ಮಾಡಿದ್ದಾರೆ. ಆದರೆ ಮತ್ತೆ 1 ತಿಂಗಳಾದ ನಂತರ ಕೋರ್ಟಿಗೆ ಹೋಗ್ತಾರೆ, ಮತ್ತು ಆ ಕ್ಲಿನಿಕ್ಗಳನ್ನು ಪ್ರಾರಂಭ ಮಾಡ್ತಾರೆ. ನೀವೇ ಜಪ್ತು ಮಾಡಿದಂಥದ್ದು, ನೀವೇ ಬಂದ್ ಮಾಡಿದಂಥ ಕ್ಲಿನಿಕ್ಗಳು ಮತ್ತೆ ಪ್ರಾರಂಭ ಆಗಿವೆ. ಖಾನಾಪುರದಲ್ಲಿ 200-250ಕ್ಕಿಂತ ಹೆಚ್ಚಿವೆ. ಅದರಲ್ಲಿ ಪ್ರಕರಣಗಳು ಎಷ್ಟು ದಾಖಲಿವೆ? 5-6. ಅಂದ್ರೆ ಎಲ್ಲರೂ ಇಲ್ಲಿ ಶಾಮೀಲಾಗಿದ್ದರಿಂದ ಈ ಸರ್ಕಾರಕ್ಕೆ ಗೊತ್ತಾಯಿತು, ಮಾಸ್ಟರ್ ಚೋಕ್ ಕೊಡಬೇಕು, ಎಲ್ಲರನ್ನ ಬಂಧನ ಮಾಡಬೇಕಂತ ಒಂದು ಜಾಲವನ್ನು ಬೀಸಿದ್ದಾರೆ. ಈಗಾಗಲೇ 50% ಸಾಧನೆಯೂ ಕೂಡ ಆಗಿಲ್ಲ. ಕೇವಲ ಹಾಗೆ ನೋಡಿದ್ರೆ 27ರಿಂದ 28% ಅಷ್ಟೇ ಸಾಧನೆ ಆಗಿದೆ. ಇದನ್ನು ಅಟ್ಲೀಸ್ಟ್ 80% ತರಬೇಕು, 90% ತರಬೇಕಂತೇಳಿ ಸರ್ಕಾರದವರು ಒಂದು ಹೊಸ ಸ್ಟ್ರೋಕನ್ನು ತಯಾರು ಮಾಡಿದ್ದಾರೆ. 36 ಮಂದಿ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಿದರೆ ಕೇವಲ ಇಡೀ ರಾಜ್ಯದ ತುಂಬ 89 ಜನರಿಗೆ ದಂಡವನ್ನು ವಿಧಿಸಿದ್ದಾರೆ. ಅಂದರೆ ಶಿಕ್ಷೆ ಪ್ರಮಾಣ ಇಲ್ಲೇ ಇಲ್ಲ. ಹಾಗೆ ನೋಡಿದ್ರೆ 122 ಜನರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕಾಗಿತ್ತು, ಅದು ಆಗಿಲ್ಲ. ಇನ್ನು ಆಯುಷ್ ಇಲಾಖೆಯವರು 833 ನಕಲಿ ವೈದ್ಯರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಹೊಣೆ ಹೊತ್ತುಕೊಂಡಿರ್ತಕ್ಕಂಥ ಹರ್ಷದ್ ಗುಪ್ತಾ ಅವರು ಗುಪ್ತಚರ ಇಲಾಖೆಯಿಂದ ಇದು ಮಾಹಿತಿಯನ್ನು ತರಿಸಿಕೊಂಡು ಏನು ಮಾಡಿದ್ದಾರೆ ಅಂದರೆ, DCಗಳೇ ನೇರವಾಗಿ ಆ ಲಿಸ್ಟನ್ನು ಕಳಿಸಿದ್ದಾರೆ. ಈ 1450 ಜನ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತನಿಖೆ ಯಾವ ರೀತಿ ಮಾಡ್ತಾರೆ ಅದನ್ನು ಕಾದು ನೋಡ್ಬೇಕು. THO ಅದು
ನಾವು ಬೇರೆ ಹೇಳಿದ್ದು ಟಿ ಎಚ್ ಒಳಗೆ ಏನು ಮಾಡ್ದ ಅವರ ಮೂಲಕ ಕ್ರಮವನ್ನು ಕೈಗೊಳ್ಳಂತೆ ಸೂಚನೆ ಮಾಡಿದ್ದಾರೆ. ಇನ್ನು ಇಲ್ಲಿ ಚಾಣಾಕ್ಷ ಟೀಮ್ ಬೇಕಾಗ್ತದೆ. ಡಿ ಸಿ ಅವರು ಒಂದು ಟೀಮನ್ನು ನೀವು ರೆಡಿ ಮಾಡಬೇಕು. ಇಲ್ಲಿವರೆಗೆ ಎಲ್ಲ ಡಿ ಸಿಗಳು 31 ಜಿಲ್ಲೆಯ ಎಲ್ಲ ಡಿ ಸಿಗಳು ವಿಫಲ ಆಗಿದ್ದರಿಂದ ಏನಾದರೂ ಇವರಿಗೆ ಕಡಿವಾಣ ಹಾಕ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇನ್ನು ಕರ್ನಾಟಕ ವೈದ್ಯಕೀಯ ನೋಂದಣಿ ಕಾಯ್ದೆ 1961 ಪ್ರಕಾರ ಯಾರೂ ನೋಂದಣಿ ಮಾಡಿಲ್ಲ. ಅದು ಅಲ್ಲದೆ KPME ಅಥವಾ KPMA ಆ್ಯಕ್ಟ್ ಪ್ರಕಾರ ಅವ್ರು ನೋಂದಣಿ ಇರೋದಿಲ್ಲ. ಅದು ಕೂಡ ಹೈ ಡೋಸ್ ಕೊಡ್ತಾರೆ. ನಂತರ ವೈಜ್ಞಾನಿಕವಾಗಿ ಅವರು ತಪಾಸಣೆ ಮಾಡೋದಿಲ್ಲ. ಅಂದರೆ ಏನು ಔಷಧ ಕೊಡಬೇಕು ಅದು ಕೊಡೋದಿಲ್ಲ. ಇನ್ನು ಅತಿಯಾದ ಆ್ಯಂಟಿಬಯೋಟಿಕ್ ಔಷಧಗಳನ್ನು ಕೊಡ್ತಾರೆ. ಹೀಗಾಗಿ ಅನೇಕ ಬಡ ರೋಗಿಗಳು ಬಲಿಯಾಗ್ತಾ ಇದ್ದಾರೆ. ಇದಕ್ಕೊಂದು ಏನಾದರೂ ಕಡಿವಾಣ ತರಬೇಕಂತ ಸರ್ಕಾರ ಪ್ರಯತ್ನ ಮಾಡ್ತದೆ. ಎಲ್ಲರೂ ಸಮಾಜ ಸೇವಕರು, ಹೋರಾಟಗಾರರು ನೀವೇನಿದ್ದೀರಿ, ನಿಮ್ಮ ಊರಲ್ಲಿ ನೀವೇನು ಹೇಳ್ತಾರೆ, 50 ರೂಪಾಯಿ 100 ರೂಪಾಯಿಗೆ ಇಲ್ಲಿ ಸಮಸ್ಯೆ ಬಗೆಹರ್ತಾ ಇದೆ. ಡಾಕ್ಟ್ರ್ ಕಡೆ ಹೋಗ್ಬೇಕಾದ್ರೆ 500-1000 ರೂಪಾಯಿ. ಆದರೆ ಆ ರೋಗಿಗೆ ಅತ್ಯಾದ ಆ್ಯಂಟಿಬಯೋಟಿಕ್ ಕೊಟ್ಟರೆ, ಹೆಚ್ಚು ಔಷಧ MGಗಳನ್ನು ಕೊಟ್ಟರೆ, ಅಥವಾ ಅವೈಜ್ಞಾನಿಕವಾಗಿ ತಪಾಸಣೆ ಮಾಡಿದ್ರೆ ಅವಾಗೇನು ಮಾಡೋದು? ಹೀಗಾಗಿ ನಿಮ್ಮ ಊರಲ್ಲಿರ್ತಕ್ಕಂಥ ನೀವು ಕೂಡ ಜಾಗೃತಿಯಿಂದ ಇರಬೇಕು ಮತ್ತು ಸರ್ಕಾರಕ್ಕೆ ತಿಳಿಸ್ಬೇಕು. ನೀವು ಮೂಕ ಅರ್ಜಿಯನ್ನು ಕೂಡ ಬರಿಬೋದು ಡಿ ಸಿ ಅವರಿಗೆ, ಅವರು ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಜಾಗೃತ ಟೀಮ ಈಗ ರೆಡಿಯಾಗಿದೆ. ಯಾವ ರೀತಿ ಬಚಾವ್ ಆಗ್ತಾರೆ ಕಾದು ನೋಡೋಣ. ನಾಳೆ ಗೊತ್ತು ತಮ್ಮನ್ನು ಬೆಳಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.